ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಶ್ರೀರಾಮನವಮಿ ಇಂದು ಶ್ರೀರಾಮನವಮಿ. ಈ ಶ್ರೀರಾಮನವಮಿಯನ್ನು ಹೇಗೆ ಆಚರಣೆ ಮಾಡಬೇಕು, ಹಾಗೆ ಶ್ರೀರಾಮನವಮಿಯ ಪೂಜಾ ಸಮಯಗಳೇನು, ಅದರ ಜೊತೆಗೆ ಇದರ ಮಹತ್ವ ಏನು, ಯಾಕೆ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಬಹಳ ವಿಶೇಷವಾದ ಹಬ್ಬಗಳಲ್ಲಿ ಒಂದಾಗಿರ್ತಕ್ಕಂಥದ್ದೇ ಈ ಒಂದು ಶ್ರೀರಾಮನವಮಿ. ನಮಗೆ ಈ ಒಂದು ಶುಕ್ಲ ಪಕ್ಷದ 9ನೆಯ ದಿನ ಬರ್ತಕ್ಕಂತಹ ಒಂದು ವಿಶೇಷವಾದ ಚೈತ್ರ ನವರಾತ್ರಿಯ ಶುಕ್ಲ ಪಕ್ಷದ 9ನೆಯ ದಿನವನ್ನು ನಾವು ಶ್ರೀರಾಮನವಮಿ ಅಂತ ಕೂಡ ನಾವು ಕರಿತೀವಿ. ಹಾಗೆಯೇ ಚೈತ್ರ ನವರಾತ್ರಿಗಳಲ್ಲಿ ಇದು ಕಡೆಯ ದಿನ ಕೂಡ ಇದಾಗಿರುತ್ತೆ. ಇಂದು 6/4/2025 ಭಾನುವಾರ ಇಂದು ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ಮರ್ಯಾದಾ ಪುರುಷೋತ್ತಮನ ಜನ್ಮದಿನ ಕೂಡ ಇದಾಗಿರುತ್ತೆ. ಸದಾಚಾರ ಅಂದರೆ ಧರ್ಮದಿಂದ ನಡ್ಕೊಂಡಂಥದ್ದು, ಹಾಗೆ ಶೌರ್ಯದಿಂದ ನಡ್ಕೊಂಡಂಥದ್ದು, ಭಕ್ತಿಯಿಂದ ನಡ್ಕೊಂಡಂತಹ ವಿಶೇಷವಾದ ಒಂದು ಮಹಾನ್ ಮೇರು ಅಂತ ಹೇಳಿದ್ರೆ ಅದು ಶ್ರೀರಾಮಚಂದ್ರ ಕೂಡ ಇದಾಗಿರುತ್ತೆ. ಅಯೋಧ್ಯೆಯಲ್ಲಿ ಜನಿಸಿದಂತಹ ದಶರಥ ಹಾಗೆ ಕೌಸಲ್ಯ ಪುತ್ರ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನ ಜಯಂತಿಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ನಾವು ಶ್ರೀರಾಮ ಚಂದ್ರನ ಒಂದು ರಾಮಾಯಣವನ್ನು ಪಾರಾಯಣ ಮಾಡ್ಕೊಳ್ಳೋದು, ಶ್ರೀರಾಮನ ಗುಣಗಾನಗಳನ್ನು ಹೇಳ್ಕೊಳ್ಳೋದು, ರಾಮಾಷ್ಟೋತ್ರ ಹೇಳ್ಕೊಳ್ಳೋದು, ರಾಮನಿಗೆ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಪರಿವಾರ ಸಮೇತ ಪೂಜೆ ಮಾಡ್ಕೊಳ್ಳೋದು, ರಾಮ ಅಷ್ಟೋತ್ರ ಇರ್ಬೋದು, ಹಾಗೆ ರಾಮ ಪಾರಾಯಣ ಇರ್ತಕ್ಕಂಥ ಜೊತೆಗೆ ಇವತ್ತಿನ ದಿವಸ ನಾವು ದಾನ ಧರ್ಮಗಳನ್ನು ಮಾಡ್ಕೊಳ್ಳೋದು, ಹಾಗೆ ಕೋಸಂಬರಿ ಇರ್ಬೋದು, ಪಾನಕವನ್ನಿರ್ಬೋದು, ನಮಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಪ್ರತಿಯೊಬ್ಬರಿಗೂ ಹಂಚಿ ಆ ಒಂದು ಶ್ರೀರಾಮನ ಜನ್ಮದಿನವನ್ನು ಖುಷಿಯಿಂದ ಸಂತೋಷದಿಂದ ಭಕ್ತಿಯಿಂದ ಆಚರಣೆ ಮಾಡ್ಕೊಳ್ತಕ್ಕಂತಹ ದಿನವೇ ಇಂದು ಶ್ರೀರಾಮ ನವಮಿ ಕೂಡ ಆಗಿರುತ್ತೆ. ಈ ಒಂದು ವಿಶೇಷವಾಗಿ ಅಯೋಧ್ಯೆಯಲ್ಲಾಗ್ಬೋದು, ಭದ್ರಾಚಲದಲ್ಲಿ, ರಾಮೇಶ್ವರಂನಲ್ಲಿ ಎಲ್ಲ ಕಡೆ, ಇಡೀ ಭಾರತದಲ್ಲಿ ಎಲ್ಲ ಕಡೆ ಕೂಡ ಆಚರಣೆ ಮಾಡ್ಕೊಳ್ತಕ್ಕಂಥ ಆ ಮರ್ಯಾದಾ ಪುರುಷೋತ್ತಮನ ಜನ್ಮದಿನ ಕೂಡ ಇದಾಗಿರುತ್ತೆ. ಇಂದು ನಮಗೆಲ್ರಿಗೂ ಕೂಡ ಒಂದು ಅನುಮಾನ ಅಥವಾ ಎಲ್ಲೋ ಒಂದು ಕಡೆ ಗೊಂದಲ ಏನು ಅಂದರೆ ಯಾವ ಸಮಯಕ್ಕೆ ಆ ಶ್ರೀರಾಮಚಂದ್ರನ ಪೂಜೆ ಮಾಡಬೇಕು, ಆ ಪೂಜೆಯಿಂದ ನಮಗೆ ಎಷ್ಟು ಫಲ ಸಿಗುತ್ತೆ ಅಂತ ಹೇಳಿದ್ರೆ ಇಂದು ಮಧ್ಯಾಹ್ನ ಅಂದರೆ ಬೆಳಗಿನ ಜಾವ ಎಲ್ಲವನ್ನು ಕೂಡ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 6:30 ನಾವು ಪೂಜೆ ಮಾಡ್ಕೋಬೋದು. ಆ ರಾಮನಿಗೆ ಅಭಿಷೇಕಗಳು, ಹಾಗೆ ರಾಮನ ಒಂದು ಅಷ್ಟೋತ್ತರಗಳಿರ್ಬೋದು, ರಾಮನಿಗೆ ವಿಧವಾದ ಷೋಡಶೋಪಚಾರ ಪೂಜೆಗಳಿರ್ಬೋದು ಎಲ್ಲ ಮಾಡ್ಕೊಳ್ಳೋದು. ಜೊತೆಗೆ 10:24 ಇಂದು 10:24 12:54 ಈ ಮಧ್ಯೆ ಬರ್ತಕ್ಕಂಥ 2:30 ಭಾಳ ಪವಿತ್ರವಾದ ಸಮಯ ಕೂಡ ಇದಾಗಿರುತ್ತೆ. ಹಾಗೆ ಈ ಒಂದು ನವಮಿ ತಿಥಿ ಏನಾಗಿದೆ, ನಿನ್ನೆ ಅಂದರೆ 5ನೇ ತಾರೀಕು ನಿನ್ನೆನೇ ರಾತ್ರಿ 7:26 ನವಮಿ ತಿಥಿ ಪ್ರಾರಂಭ ಆಗಿದೆ. ಇಂದು ನವಮಿ ತಿಥಿ ರಾತ್ರಿ 7:22 ತನಕ ಅಂದರೆ ದಿನಪೂರ್ತಿ ನವಮಿ ತಿಥಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಈ ಒಂದು ಸಮಯ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ರಾಮರು ಕೂಡ ಮಧ್ಯಾಹ್ನನೇ ಜನಿಸಿದ್ದು, ಹಾಗಾಗಿನೇ 10:24 12:54 ತನಕ ನೀವು ಪೂಜೆಗಳು ಮಾಡಿದ್ದೆ ಆದರೆ, ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಆದರೆ ಆ ರಾಮರ ಪರಿಪೂರ್ಣ ಅನುಗ್ರಹ ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ಹಬ್ಬ ಆಚರಣೆ ಮಾಡ್ಕೊಳ್ಳೋದು ಏನು ಅಂದರೆ ಕೆಟ್ಟದ್ದರ ಮೇಲೆ ಕೆಟ್ಟದ್ದನ್ನು ನಾವು ಎಲ್ಲೋ ಒಂದು ಕಡೆ ಆ ಕೆಟ್ಟದ್ದರ ಮೇಲೆ ಜಯ ಸಾಧಿಸ ಒಳ್ಳೆಯದಕ್ಕೆ ಜಯ ಅಂತಕ್ಕಂಥದ್ದೇ ಇದೊಂದು ಸೂಚಕ ಕೂಡ ಆಗಿರುತ್ತೆ. ಇಂದು ಕಲಶ ಸ್ಥಾಪನೆ ಇರ್ಬೋದು, ಫೋಟೋಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಇರ್ಬೋದು, ರಾಮ ಲಕ್ಷ್ಮಣ ಅಥವಾ ಕುಟುಂಬ ಸಮೇತ ಪರಿವಾರ ಒಂದು ಫೋಟೋಗೆ ಪೂಜೆ ಮಾಡ್ತಕ್ಕಂಥದ್ದು, ರಾತ್ರಿಯೆಲ್ಲ ಭಜನೆ ಮಾಡ್ಕೊಳ್ಳೋದು, ಮೆರವಣಿಗೆಗಳು ಮಾಡೋದು, ರಾಮನಾಮ ಜಪ, ಎಲ್ಲಿ ನೋಡಿದ್ರೂ ರಾಮ, ಎಲ್ಲಿ ರಾಮನೋ ಅಲ್ಲಿ ಹನುಮನು, ರಾಮ 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 ಅಂತ ಇದ್ರೆ ಸಾಕು. ಶಿವ ಮತ್ತು ಈಗಾಗಲೇ ಗೊತ್ತು ರಾ ಅಕ್ಷರ ಅಂತಕ್ಕಂಥದ್ದು, ಹಾಗೆ ಮಾ ಅಕ್ಷರ ಅಂತಕ್ಕಂಥದ್ದು. ರಾ ಅಂದರೆ ನಾರಾಯಣ, ಮಾ ಅಂದರೆ ನಮಃ ಶಿವಾಯ ಅಂದರೆ ಶಿವನ, ರಾಮ ಮತ್ತು ಹಾಗೆ ಶಿವ ಮತ್ತು ವಿಷ್ಣುವಿನ ಇಬ್ಬರನ್ನೂ ಜಪ ಮಾಡ್ತಕ್ಕಂಥದ್ದೇ ರಾಮ ಆಗಿರುತ್ತೆ. ರಾತ್ರಿ ಎಲ್ಲ ಭಜನೆ ಇರ್ಬೋದು, ಹಾಗೆ ಅನ್ನದಾನಗಳಿರ್ಬೋದು, ಇವೆಲ್ಲವನ್ನು ನಾವು ಮಾಡೋಕ್ಕೆ ಹೋದಾಗ ಈ ದೇಶ ಸುಭಿಕ್ಷವಾಗೂ ಇರುತ್ತೆ. ಹಾಗೆ ಸತ್ಯ ನಿಷ್ಠೆಗೆ ಜಯ ಸಿಗುತ್ತೆ. ನಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳು ಹೊರಟೋಗುತ್ತೆ, ನಮಗಿರ್ತಕ್ಕಂಥ ದೋಷಗಳು ಹೊರಟೋಗ್ತಕ್ಕಂತಹ ಒಂದು ವಿಶೇಷವಾದ ಹಬ್ಬವೇ ಶ್ರೀರಾಮನವಮಿ ಅಂತ ಹೇಳ್ತಾ ಸಮಸ್ತ ವೀಕ್ಷಕರೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.